ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಇವತ್ತು ನಾನು ಭುವನೇಶ್ವರ ಸಿಟಿದಿಂದ ಕಟಕ್ ನಗರಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿಗೆ ನಾನು ಭುವನೇಶ್ವರ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಬಂದೀನಿ. ಅಲ್ಲಿಂದ ಕಟಕ್ ನಗರ 26 ಕಿಲೋಮೀಟ್ರ್ ಐತಿ. ಅಂದರೆ ಅಪ್ರಾಕ್ಸಿಮೇಟ್ 51 ನಿಮಿಷ ನಿಮಗೆ ಅಲ್ಲಿಗೆ ತೊಗೊಳ್ತೈತಿ. ಬಸ್ ಚಾರ್ಜ್ 65 ರೂಪಾಯಿ ಟಿಕೆಟ್ ಇರ್ತೈತಿ. ನೀವು ಸೆಂಟ್ರಲ್ ಬಸ್ ಸ್ಟ್ಯಾಂಡಿಂದನೂ ಬರಬಹುದು, ಅಥವಾ ಅಲ್ಲಿ ಕಲ್ಪನಾ ಸ್ಕ್ವೇರ್ ಅಥವಾ ಕಲ್ಪನಾ ಚೌಕ್ ಅಂತ ನಿಂತರೂ ಕೂಡ ಅಲ್ಲಿ ನಿಮಗೆ ಪ್ರೈವೇಟ್ ಬಸ್ಗಳು ಕೂಡ ಹೋಗ್ತಿರ್ತಾವೆ. ಅವರು ನಿಮಗೆ 65 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನು ಕೂಡ ಈ ಭುವನೇಶ್ವರ ಮೇನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಬಂದು 65 ರೂಪಾಯಿ ಟಿಕೆಟ್ ತೆಗೆದು ಈ AC ಬಸ್ನಲ್ಲಿ ಕೂತ್ಕೊಂಡೆ. ಅವರು ಈ ಒರಿಸ್ಸಾದ ಹಳೆಯ ರಾಜಧಾನಿ ಕಟಕ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ನಾನು ಬಸ್ ಪ್ರಯಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 1 ತಾಸಿನ ನಂತರ ನಾನು ಈ ಕಟಕ್ ನಗರಕ್ಕೆ ಬಂದೆ. ಈ ಕಟಕ್ ನಗರದ ವಿಶೇಷತೆ ಏನಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದಂತಹ ಮನೆ ಕೂಡ ಇಲ್ಲೇ ಐತಿ. ಇದು ಮಹಾನದಿ ಅಂತ ಒಂದು ನದಿ ಐತಿ, ಅದರ ಮುಖಾಂತರ ಸಾಗ್ತೈತಿ. ಮೊದಲಿಗೆ ನಾನು ಒಂದು ಬಸ್ ಸ್ಟಾಪ್ ಇಳ್ಕೊಂಡೆ. ಅಲ್ಲಿ ಒಂದು ಆಟೋ ರಿಕ್ಷಾ ಮಾಡಿಕೊಂಡೆ. ಆಟೋ ರಿಕ್ಷಾದವನು ಶೇರಿಂಗಲ್ಲಿ 50 ರೂಪಾಯಿನ ತೊಗೊಂಡ. ನಾನು ಮೊದಲು ಹೋಗಿ ಅಲ್ಲಿನ ಒಂದು ವಿಶೇಷ ಸ್ಥಳವಾದ ಚಾಂಡಿ ಟೆಂಪಲ್ ಅಂತ ಐತಿ. ಇದು ಒಂದು ಶಕ್ತಿಪೀಠ ಅಂತಲೂ ಕರೀತಾರೆ. ಈ ಒಡಿಸ್ಸಾದಲ್ಲಿ ಈ ದೇವಿಗೆ ಬಹಳ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ನಾನು ಹೋದಾಗ 3 ಗಂಟೆ ಆಗಿತ್ತು, ಬಟ್ ಗುಡಿ ಮುಚ್ಚಿತ್ತು. ಹೀಗಾಗಿ 1 ತಾಸು ವೇಟ್ ಮಾಡಿದೆ. 4 ಗಂಟೆಗೆ ಈ ಗುಡಿ ಓಪನ್ ಮಾಡ್ತೀನಿ ಅಂತ ಹೇಳಿದರು. ಹೀಗಾಗಿ ಅಲ್ಲೇ ಕೂತ್ಕೊಂಡು 4 ಗಂಟೆ ಆದ ತಕ್ಷಣ ಅಲ್ಲೇ ಕೈಕಾಲನ್ನು ತೊಳ್ಕೊಂಡು ಈ ಗುಡಿಯನ್ನು ಪ್ರವೇಶ ಮಾಡಿದೆ. ಭಾಳಷ್ಟು ಅದ್ಭುತವಾದ ದೇವಿ ಅಂತ ನಾವು ಹೇಳಿದ್ರೆ ತಪ್ಪಾಗಂಗಿಲ್ಲ. ಇಲ್ಲಿ ಹೋದಾಗ ನನಗೆ ಒಂದು ಅಗೋಚರ ಶಕ್ತಿಯ ಅನುಭವ ಆಯ್ತಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಡಿಸ್ಸಾಗೆ ಬಂದ್ರಂದ್ರೆ ಫಸ್ಟ್ ಪುರಿ ಮುಗಿಸ್ಕೊಂಡು ಆಮೇಲೆ ಭುವನೇಶ್ವರಕ್ಕೆ ಬಂದು ಅಲ್ಲಿಂದ ಕಟಕಕ್ಕೆ ಬರ್ರಿ. ಮತ್ತು ಈ ದೇವಿಯ ದರ್ಶನ ಕಂಪಲ್ಸರಿ ತೊಗೊಳ್ರಿ, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಭಾಳ ರಶ್ ಇರ್ತೈತಿ. ಹೀಗಾಗಿ ನೀವು ಮಧ್ಯಾಹ್ನ ಸಮಯದಾಗ ಬಂದ್ರಂದ್ರೆ ನಿಮಗೆ ದರ್ಶನ ಅತಿ ಸುಲಭವಾಗಿರ್ತೈತಿ. ಹೀಗಾಗಿ ನಾನು ಒಂದು ನಿರ್ಧಾರ ಮಾಡಿದೆ, ಬಂದು ಇಲ್ಲಿ ದರ್ಶನ ತೊಗೋಬೇಕಂತ. ಒಳಗಡೆ ಹೋದಾಗ ಒಂದು ಅದ್ಭುತವಾದ ಶಕ್ತಿ ಅನುಭವ ನನಗಾಯಿತು. ಮತ್ತು ಮಾತೆಯ ದರ್ಶನವನ್ನು ಪಡೆದು ನಾನು ಧನ್ಯನಾದೆ. ಇಲ್ಲಿ ಪದೇ ಪದೇ ಬರೋಕ್ಕಾಗಂಗಿಲ್ಲ, ವರ್ಷದಾಗ ಒಮ್ಮೆ ಮಾತ್ರ ಬರಲಿಕ್ಕೆ ನಿಮಗೆ ಆಗ್ಬೋದು. ಬಟ್ ಇಲ್ಲಿ ಬಂದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದೇವಿ ದರ್ಶನವನ್ನು ಭಾಳ ಪವರ್ಫುಲ್ ಐತಿ. ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ನಾನು ಮತ್ತೆ ಬಸ್ ಸ್ಟಾಪಿಗೆ ಬಂದೆ. ಬರುವಾಗ ರೋಡ್ ಬ್ಲಾಕ್ ಆಗಿತ್ತು. ಕಾರಣ ಏನಂದ್ರೆ, ಪುರಿ ಜಗನ್ನಾಥನ ರಥಯಾತ್ರೆ ಈ ಕಟಕ್ ನಗರದಲ್ಲಿ ಕೂಡ ಆಗ್ತಿರ್ತೈತಿ. ಯಾರಿಗೆ ಪುರಿ ಸಿಟಿಗೆ ಹೋಗಿ ಜಗನ್ನಾಥನ ರಥಯಾತ್ರೆಯನ್ನು ಮಾಡೋಕ್ಕಾಗಂಗಿಲ್ಲ ಅಥವಾ ರಥವನ್ನು ಎಳ್ಯೋಕ್ಕಾಗಂಗಿಲ್ಲ ಅಂಥವರು ಆಯಾ ನಗರಗಳಲ್ಲಿ ಆಯಾ ಸಿಟಿಗಳಲ್ಲಿ ಇಂತಹ ಒಂದು ರಥಯಾತ್ರೆಯನ್ನು ಒನಿ ಒಳಗಡೆ ಮಾಡ್ತಾರೆ. ನಮ್ಮಲ್ಲಿ ಹೆಂಗೆ ಗಣಪತಿ ಫೆಸ್ಟಿವಲ್ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸ್ತೇವಲ್ಲ, ಆ ಥರ ಇಲ್ಲಿ ಈ ಪುರಿ ಜಗನ್ನಾಥನ ರಥಯಾತ್ರೆ ಮಾಡ್ತಾರೆ. ಇಲ್ಲಿ ಬಹಳಷ್ಟು ಹೀಟ್ ಇರೋ ಕಾರಣದಿಂದ ಮುನ್ಸಿಪಾಲ್ಟಿ ವಾಟರ್ ಟ್ಯಾಂಕ್ ಸಪ್ಲೈ ಏನು ಮಾಡ್ತಾರಲ್ಲ, ಅಂಥ ಒಂದು ವಾಟರ್ ಟ್ಯಾಂಕಲ್ಲಿ ಫುಲ್ ನೀರು ತುಂಬಿಕೊಂಡು ಈ ಯಾವ ಒಂದು ಏರಿಯಾದಲ್ಲಿ ಗಲ್ಲಿಗಳಲ್ಲಿ ರಥಯಾತ್ರೆ ನಡೀತಿರ್ತೈತಿಲ್ಲ, ಈ ಥರ ವಾಟರ್ ಸ್ಪ್ರಿಂಕಲ್ ಮಾಡ್ತಾರೆ. ರೀಸನ್ ಏನಂದ್ರೆ, ನಮ್ಮ ಕಡೆ ಹಳ್ಳಿ ಒಳಗಡೆ ಅಥವಾ ನಮ್ಮ ಕಡೆ ಸಿಟಿ ಒಳಗಡೆ ಈ ಗಣಪತಿ ತರುವಾಗ ಅಥವಾ ಪಾಲ್ಕಿ ಬರುವಾಗ ಯಾವ ಥರ ಈ ನೀರು ಹಾಕೋ ಪದ್ಧತಿ ಐತಿಲ್ಲ, ಇಲ್ಲಿ ಆ ಥರ ಇಲ್ಲ. ಅದಕ್ಕೆ ಇಲ್ಲಿ ಜನ ಹೀಟ್ ಆಗಬಾರ್ದಂತ ಮೆರವಣಿಗೆ ಮಾಡುವಾಗ ಈ ಥರ ಸ್ಪ್ರಿಂಕಲ್ ಮಾಡ್ತಾರೆ ವಾಟರ್. ಅದೇ ರೀತಿ ಭಕ್ತಾದಿಗಳೇನು ಮಾಡ್ತಾರಂದ್ರೆ, ಯಾರು ಭಕ್ತರು ಈ ರಥಯಾತ್ರೆಯನ್ನು ಮಾಡ್ಲಿಕ್ಕೆ ಬರ್ತಾರಲ್ಲ ಅಂಥವರಿಗೆ ಈ ಕೂಲ್ ಆಗಿರಲಿ ಅಂತ ಜ್ಯೂಸ್ಗಳನ್ನು ಕೊಡ್ತಿರ್ತಾರೆ. ಭಾಳಷ್ಟು ಭಕ್ತಿಯ ಪರಾಕಾಷ್ಠೆಯನ್ನು ನೀವು ಒಡಿಸ್ಸಾದಲ್ಲಿ ನೋಡೋಕೆ ಸಿಗ್ತೈತಿ. ಹೀಗಾಗಿ ನಾನು ಕೂಡ ಪುರಿ ಜಗನ್ನಾಥನ ರಥಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಮುಂದಾದ್ನಿ. ಇಲ್ಲಿ ನಮ್ಮ ಕಡೆ ಏನಾಕೈತಿ ಅಂದ್ರೆ, ಪೊಲೀಸರು ಈ ಥರ ಮೆರವಣಿಗೆಯಲ್ಲಿ ಭಾಗವಹಿಸಂಗಿಲ್ಲ. ಬಟ್ ಒಡಿಸ್ಸಾದ ಒಂದು ವಿಶೇಷತೆ ಏನಂದ್ರೆ, ಪುರಿ ಜಗನ್ನಾಥನ ರಥಯಾತ್ರೆ ನಡೆಯುವಾಗ ಖುದ್ದು ಫಸ್ಟ್ ಟೈಮ್ ತಾವೇ ಸ್ವತಃ ಎಲ್ಲ ಆಫೀಸರ್ಗಳು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಬಂದು ತಾವೇ ಮೊದಲು ರಥಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಜನರಿಗೆ ಅಲ್ಲಿ ಎಳ್ಯೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ಥರದ ಜಾತಿ ಧರ್ಮ ಭೇದ ಭಾವ ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಕೂಡ ಇಲ್ಲಿ ರಥ ಎಳೆಯೋಕ್ಕೆ ಅವಕಾಶವನ್ನು ಕೊಡ್ತಾರೆ.
ಕೇವಲ ಒಡಿಶಾದ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದರೂ ಕೂಡ, ವಿದೇಶದಿಂದ ಬಂದರೂ ಕೂಡ ಅವರಿಗೆ ರಥ ಎಳಕ್ಕೆ ಅವಕಾಶವನ್ನು ಕೊಡ್ತಾರೆ. ಹೀಗಾಗಿ ನನಗೂ ಕೂಡ ಬಹಳಷ್ಟು ಖುಷಿ ಆಯಿತು. ಪುರಿ ಜಗನ್ನಾಥದಲ್ಲಿ ನನಗೆ ರಥವನ್ನು ಎಳೆಯೋಕೆ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಆ ಪುರಿ ಜಗನ್ನಾಥ ಏನು ಮಾಡಿದಂದ್ರೆ ನನಗೊಂದು ಅವಕಾಶ ಇಲ್ಲಿ ಕೊಟ್ಟ ತನ್ನ ಯಾತ್ರೆಯನ್ನು ಎಳೆಯಲಿಕ್ಕೆ. ನೋಡ್ರಿ, ಚಿಕ್ಕ ಪುಟ್ಟ ಹುಡುಗರು ಎಷ್ಟು ಖುಷಿಯಿಂದ ವಿಜೃಂಭಿಸ್ತಾ ಇದ್ದಾರಂತ. ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರನ್ನು ಭೇದ ಭಾವ ಇರೋಂಗಿಲ್ಲ. ಪ್ರತಿಯೊಬ್ಬರು ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ಪುಳಕಿತರಾಗ್ತಾರೆ ಮತ್ತು ತಮ್ಮ ಲೈಫ್ ಸಾರ್ಥಕ ಆಯ್ತಂತ ತಿಳ್ಕೊತಾರೆ. ನಾನು ಕೂಡ ಏನು ಹಿಂದೆ ಬೀಳಲಿಲ್ಲ. ಮೊದಲಿಗೆ ನನಗೆ ಬೇಕಾದಂಥ ವಿಡಿಯೋವನ್ನು ಮಾಡಿಕೊಂಡು ನಾನು ಕೂಡ ರಥಯಾತ್ರೆಯಲ್ಲಿ ಭಾಗವಹಿಸ್ತೀನಿ. ಒಂದು ಅದ್ಭುತವಾದ ಶಕ್ತಿಯ ಅನುಭವ ಕೂಡ ನನಗಾಯಿತು. ಮತ್ತು ನಾ ಇಲ್ಲಿ ಒಡಿಸ್ಸಾಗೆ ಬಂದ 15 ದಿನ ಇದ್ನಲ್ಲ, ಅದು ಸಾರ್ಥಕ ಆಯ್ತಂತ ನನ್ನ ಮನಸ್ಸು ನನಗೆ ಹೇಳ್ತಾ ಇತ್ತು. ನಾನು ಬರುವಾಗ ಇಲ್ಲಿ ಭಾಳಷ್ಟು ರಶ್ ಇರ್ತೈತಿ, ಹೋಗಬೇಡ, ಕಾಲು ತುಳ್ತಕ್ಕ ಒಳಗಾಗ್ತಿ ಅಂತ ಭಾಳಷ್ಟು ಜನ ಹೇಳಿದರು. ಬಟ್ ನಾನೊಂದು ಧೈರ್ಯ ಮಾಡಿ ಹೋದಿನಿ. ಹೀಗಾಗಿ ನನಗೆ ಈ ರಥಯಾತ್ರೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೂಡ ಸಿಕ್ತು. ನೀವು ಕೂಡ ಈ ರಥಯಾತ್ರೆ ಸೀಸನ್ದಾಗ ಬಂದ್ರಿ ಅಂದ್ರೆ, ಪುರಿ ಒಳಗಡೆ ನಿಮಗೆ ಅವಕಾಶ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕಟಕಕ್ಕೆ ಬರ್ರಿ. ಇಲ್ಲಿ ಖಂಡಿತವಾಗಿಯೂ ನಿಮಗೆ ರಥಯಾತ್ರೆಯನ್ನು ಮಾಡೋಕ್ಕೆ ಅಲ್ಲಿಯ ಜನ ಮತ್ತು ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಒಂದು ಕಟಕ್ ನಗರ ಏನು ಒಂದು ಚಾಂಡಿ ಟೆಂಪಲ್ಗೆ ಹೆಸರಾಗಿತ್ತಲ್ಲ, ಅದೇ ರೀತಿ ಮಹಾನದಿ ಅಂತ ಒಂದು ಇಲ್ಲಿ ನದಿ ಹರಿದು ಹೋಗೈತಿ. ಇದು ದುರ್ಗಾ ಪೂಜಾ ಮತ್ತು ಕಾಳಿ ಪೂಜಾಕ್ಕೆ ಬಹಳಷ್ಟು ಫೇಮಸ್ ಐತಿ. ವಿಜಯದಶಮಿ ದಿವಸ ಇಲ್ಲಿ ಬಹಳಷ್ಟು ರಶ್ ಇರ್ತೈತಿ. ಇಲ್ಲಿನ ಜನ ಸ್ತ್ರೀ ದೇವತೆಗೆ ಬಹಳಷ್ಟು ನಡ್ಕೋತಾರೆ. ಅದೇ ರೀತಿ ಪುರಿ ಜಗನ್ನಾಥ ಕೂಡ ಬಹಳಷ್ಟು ನಡ್ಕೋತಾರೆ. ಇಲ್ಲಿನ ದೇವಿಗೆ 4 ಭುಜಗಳು ಇವೆ. ಹೀಗಾಗಿ ಅವಳ ಒಂದು ಬ್ಲೆಸ್ಸಿಂಗ್ಸ್ ತುಂಬ ಐತಂತ ಜನ ಇಲ್ಲಿ ನಂಬಿದ್ದಾರೆ. ಪುರಿಯಲ್ಲಿ ಯಾವ ಥರ ರಥ ನಿರ್ಮಾಣ ಆಗಿರ್ತೈತಲ್ಲ, ಅದೇ ರೀತಿ ಈ ಕಟಕ್ ನಗರದಲ್ಲೂ ಕೂಡ ರಥಕ್ಕೆ ಅಲಂಕಾರವನ್ನು ಮಾಡಿರ್ತಾರೆ. ಅವತ್ತು ಸಾಕ್ಷಾತ್ ಈ ಪುರಿ ಜಗನ್ನಾಥನೇ ಧರೆಗಿಳಿದು ಬಂದಿದ್ದಾನಂತ ನಿಮಗೆ ಅನಿಸ್ತೈತಿ. ಅಂಥ ಒಂದು ಒಳ್ಳೆಯ ಅನುಭವ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತೈತಿ. ಒಡಿಸ್ಸಾದ ಈ ಕಲೆ ಮತ್ತು ಸಂಸ್ಕೃತಿ ಎಷ್ಟು ಅದ್ಭುತವಾಗೈತೆ ಅಂತಂದು ನೀವೇನಾದರೂ ನೋಡ್ಬೇಕಂದ್ರೆ ಈ ಸೀಸನ್ ಒಳಗಡೆ, ಅಂದ್ರೆ ಪುರಿ ಜಗನ್ನಾಥನ ರಥಯಾತ್ರೆ ಸೀಸನ್ ಇರ್ತೈತಲ್ಲ, ಅಲ್ಲಿ ನೀವು ಬರಲೇಬೇಕಂತ ನಾನು ನಿಮಗೆ ಕೇಳ್ಕೊತೀನಿ. ನಾನು ಕೂಡ ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಸ್ವಲ್ಪ ರಥವನ್ನು ಎಳೆದ್ನಿ. ಹೀಗಾಗಿ ನಾನು ಈ ಒಡಿಸ್ಸಾಗೆ ಬಂದಿದ್ದು ಸಾರ್ಥಕ ಆಯ್ತಂತ ನನಗೆ ತುಂಬ ಖುಷಿ ಆಯಿತು. ಈ ರಥಯಾತ್ರೆಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಜಗನ್ನಾಥನಿಗೆ ನನ್ನ ಒಂದು ದೊಡ್ಡ ನಮಸ್ಕಾರವನ್ನು ತಿಳಿಸಿದ್ನಿ. ಮತ್ತೆ ಮುಂದಿನ ವರ್ಷ ನಿನ್ನ ರಥವನ್ನು ಎಳೆಯಲಿಕ್ಕೆ ನನ್ನನ್ನು ಬರಮಾಡ್ಕೊ ಅಂತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಈ ರಥಯಾತ್ರೆಯನ್ನು ಸಂಪನ್ನ ಮಾಡೀನಿ. ಒಡಿಶಾಗೆ ಬರೋದು ಭಾಳಷ್ಟು ಸುಲಭ ಐತಿ. ನೀವು ಯಾವಾಗ ಇಲ್ಲಿ ಬರ್ಬೇಕು ಅಂದ್ಕೊಂಡಿರ್ತಾರಲ್ಲ, ಅದಕ್ಕಿಂತ ಮುಂಚೆ ಹುಬ್ಳಿಯಿಂದ ಡೈರೆಕ್ಟಾಗಿ ನಿಮ್ಗೆ ಒಂದು ಟ್ರೈನ್ ಸಿಗ್ತೈತಿ. ಬೆಂಗಳೂರಿಂದನೂ ಅದಾವ ಮತ್ತು ಪುಣೆದಿಂದನೂ ಅದಾವ. ನಾನು ಮೊದಲು ಬರ್ಬೇಕಂದ್ರೆ ಸೊಲ್ಲಾಪುರ ಮಾರ್ಗವಾಗಿ ಬಂದೆ. 15 ದಿನ 20 ದಿನ ಮೊದಲೇ ಅಡ್ವಾನ್ಸ್ ಬುಕ್ ಮಾಡಿಕೊಡ್ರಿ. ಮೊದಲು ಪುರಿಗೆ ಬರ್ರಿ. ಪುರಿದಾಗ ಒಂದು 2 ದಿನ ಸ್ಟೇ ಮಾಡಿ ಅಲ್ಲಿಂದ ಭುವನೇಶ್ವರಕ್ಕೆ ಬರ್ರಿ. ಭುವನೇಶ್ವರದಾಗ ಬಂದ್ರಿ ಅಂದ್ರೆ ನಿಮಗೆ ಡೈಲಿ ಒಂದೊಂದು ಪ್ಲೇಸ್ ಇಲ್ಲಿ ನೋಡೋಕೆ ಸಿಗ್ತಾವೆ. ಒಂದು ಪ್ಲೇಸಿಗೆ ಮಾತ್ರ ನೀವು ಹೋಗಿ ಮತ್ತೆ ವಾಪಸ್ ಬಂದು ಸ್ಟೇ ಮಾಡಿರಿ. ನೆಕ್ಸ್ಟ್ ಡೇ ಇನ್ನೊಂದು ಪ್ಲೇಸ್ ಮಾಡಿಕೊಡ್ರಿ. ನೀವು ಒಂದು ದಿನದಲ್ಲಿ 2 ಪ್ಲೇಸ್ ಕೂಡ ಇಲ್ಲಿ ಟ್ರಾವೆಲ್ ಮಾಡ್ಬೋದು. ಭುವನೇಶ್ವರದ ಒಂದು ಅಟ್ರಾಕ್ಷನ್ ಏನಂದ್ರೆ ಇಲ್ಲಿ ಎಲ್ಲ ನೋಡತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳದಾವೆ ಮತ್ತು ಕಡಿಮೆ ಖರ್ಚಿನಲ್ಲಿ ಊಟ ಕೂಡ ನಿಮಗೆ ಸಿಗ್ತೈತಿ. ಅದೇ ಒಂದು ಬೆನಿಫಿಟ್. ಇಲ್ಲಿ ರೂಮ್ಗಳು ಕೂಡ ಕಡಿಮೆ ರೇಟಲ್ಲಿ ಸಿಗ್ತಾವೆ. ನಾನು ಈ ಸಂಪೂರ್ಣವಾದ ರಥಯಾತ್ರೆಯನ್ನು ಮುಗಿಸಿ ಮತ್ತೆ ನಾನು ಭುವನೇಶ್ವರ ಕಡೆಗೆ ಹೊರಟೆ. ಅಲ್ಲಿ ಮತ್ತೆ ಹೋಗಿ ರೂಮ್ ಮಾಡಿದೆ. ನೆಕ್ಸ್ಟ್ ಡೇ ನಾ ಏನು ಮಾಡಿದ್ನಂದ್ರೆ, ನನ್ನ ರೂಮ್ ಏನಿತ್ತಲ್ಲ ಅಲ್ಲೇ ಬಸ್ ಬರ್ತಾಯಿತ್ತು.
ಆ ಬಸ್ಸನ್ನು ಹತ್ಕೊಂಡು ಭುವನೇಶ್ವರದಿಂದ ಕೋನಾರ್ಕ್ 66 ಕಿಲೋಮೀಟರ್ ದೂರದಾಗೈತಿ. ಇದನ್ನು ಮುಟ್ಟಕ್ಕೆ 2 ತಾಸು ಟೈಮ್ ತೊಗೊಳ್ತೈತಿ. ನನ್ನ ಒಂದು ಬಾಲ್ಯದಲ್ಲಿ ಕೂಡ ನಂದು ಇಚ್ಛೆ ಇತ್ತು. ನಾನು ಪುಸ್ತಕಗಳಲ್ಲಿ ಕೋನಾರ್ಕ್ನ ಸೂರ್ಯ ಮಂದಿರ ಅಂತ ಓದಿದ್ದೆ, ಬಟ್ ಅದು ಎಲ್ಲೈತೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ನನಗೆ ಗೊತ್ತಾಯಿತು ನಾನಿರೋ ಜಾಗದಿಂದ ಕೇವಲ 2 ತಾಸಿನ ಅಂತರದಾಗೈತಂತ. ಹೀಗಾಗಿ ನನ್ನ ಚಿಕ್ಕಂದಿನಲ್ಲಿ ಏನು ಕನಸಿತ್ತು ಅದು ನನಸಾಗೋ ಸಮಯ ಬಂದಿತ್ತು. ಮೊದಲೇ ನಾನು ಹಿಂದಿನ ದಿವಸ ಈ ಕೋನಾರ್ಕ್ ಸನ್ ಟೆಂಪಲ್ ವೆಬ್ಸೈಟ್ ಏನೈತಲ್ಲ ಅಲ್ಲಿ ಹೋಗಿ ಎಂಟ್ರೆನ್ಸ್ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದೆ. ನಂಗೆ 40 ರೂಪಾಯಿ ಚಾರ್ಜ್ ಬಿತ್ತು. ಇಲ್ಲೇನಾದರೂ ನೀವು ಬಂದು ಡೈರೆಕ್ಟಾಗಿ ಟಿಕೆಟ್ ತೊಗೋಬೇಕಂದ್ರೆ ಕೇವಲ 10,000 ಜನರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ಟಿಕೆಟ್ ಚಾರ್ಜ್ 50 ರೂಪಾಯಿ ಇರ್ತೈತಿ. ಬುಕ್ ಮಾಡ್ಕೊಂಡು ಬಂದಿರಂದ್ರೆ ನಿಮಗೆ ನಂಬರ್ ಹತ್ತಂಗಿಲ್ಲ, ನಿಮ್ಮ ಟೈಮ್ ಭಾಳ ಉಳಿತೈತಿ ಮತ್ತು ನಿಮಗೆ 10 ರೂಪಾಯಿ ಸೇವ್ ಮಾಡ್ಕೋತೀರಿ. ಹೀಗಾಗಿ ನೀವು ಅಡ್ವಾನ್ಸ್ ಬರಬೇಕಂದ್ರೆ ವೆಬ್ಸೈಟ್ ಒಳಗಡೆ ಹೋಗಿ ಅಡ್ವಾನ್ಸ್ ನೀವು ನಾಳೆ ಬರೋದ್ರಂದ್ರೆ ಟಿಕೆಟ್ ಬುಕ್ ಮಾಡಿ ಬರ್ರಿ. ನಾನು ಕೂಡ ಡೈರೆಕ್ಟಾಗಿ ಎಂಟ್ರೆನ್ಸನ್ನು ಹೊಡೆದೆ. ಸ್ಟ್ರೇಟ್ ಹೋದಾಗ ಅಲ್ಲಿ ಒಂದು ಕೌಂಟರ್ ಇತ್ತು. ಅಲ್ಲಿ ಟಿಕೆಟನ್ನು ಚೆಕ್ ಮಾಡಿ ಒಳಗೆ ಎಂಟ್ರೆನ್ಸ್ದಾಗ ಬಿಡ್ತಿರ್ತಾರೆ. ನಿಮ್ಮ ಮೊಬೈಲ್ ಒಳಗಡೆ ಏನು QR ಕೋಡ್ ಬಂದಿರ್ತೈತಿಲ್ಲ ಆ ಟಿಕೆಟನ್ನು ಓಪನ್ ಮಾಡಿ ಅಲ್ಲಿ ತೋರಿಸಿದ್ರಂದ್ರೆ ಅಥವಾ ಸ್ಕ್ಯಾನ್ ಮಾಡಿದ್ರಂದ್ರೆ ನಿಮಗಲ್ಲಿ ಎಂಟ್ರೆನ್ಸನ್ನು ಬಿಡ್ತಾರೆ ಒಳಗಡೆ. ಈ ಥರ ಅಲ್ಲಿ ಎಂಟ್ರೆನ್ಸ್ಗೆ ಗೇಟ್ ಇರ್ತೈತಿ. ನಾನು ನನ್ನ QR ಕೋಡನ್ನು ಸ್ಕ್ಯಾನ್ ಮಾಡಿದೆ, ಅಲ್ಲಿರೋರಿಗೆ ತೋರಿಸಿದೆ, ಅವ್ರು ಒಳಗೆ ಹೋಗಂದರು. ಮತ್ತೆ ಸ್ಟ್ರೇಟಾಗಿ ನಾನು ಒಳಗಡೆ ಬಂದೆ. ಒಂದು 200 ಮೀಟರ್ ನೀವು ಗೇಟ್ದಿಂದ ಒಳಗಡೆ ಬಂದಿರಂದ್ರೆ ಭವ್ಯವಾದ ಹಸಿರು ಗಿಡ ಮರಗಳು ನಿಮಗೆ ನೋಡೋಕೆ ಸಿಗ್ತವೆ. ಇದು ಭಾಳಷ್ಟು ಕೋಲ್ಡ್ ಏರಿಯಾ ಇರ್ತೈತಿ. ನೀವು ಭುವನೇಶ್ವರ ಸಿಟಿ ಮತ್ತು ಕಟಕ್ದಾಗ ಹೋದ್ರಂದ್ರೆ ಹೀಟ್ ಭಾಳ ಇರ್ತೈತಿ. ಇಲ್ಲಿ ಬಿಸಿಲಿದ್ದಾಗ ಕೂಡ ನಿಮಗೆ ತಂಪಾಗಿ ಪರಿಣಮಿಸ್ತೈತಿ. ರೀಸನ್ ಏನಂದ್ರೆ ಇಲ್ಲಿ ಗಿಡ ಮರಗಳು ಹೆಚ್ಚಾಗಿ ಬೆಳೆದಿದ್ದಾರೆ. ನೀವು ಕೋನಾರ್ಕ್ನ ಅಥವಾ ಭುವನೇಶ್ವರ, ಪುರಿ ಎಲ್ಲೇ ಹೋದರೂ ಕೂಡ, ಯಾವುದೇ ಗುಡಿಗೆ ಹೋದರೂ ಕೂಡ 2 ಸಿಂಹಗಳ ನಿಮಗೆ ಸ್ವಾಗತ ಮಾಡ್ತವೆ. ಇದು ರೀಸನ್ ಏನಂದ್ರೆ ಅದು ಕಳಿಂಗ ಸಾಮ್ರಾಜ್ಯದ ಒಂದು ಚಿಹ್ನೆ ಅಂತ ನಾವು ಹೇಳ್ಬೋದು. ಇಲ್ಲಿ ಕೋನಾರ್ಕ್ ಸೂರ್ಯ ಟೆಂಪಲ್ಗಳಿಗಾಗಿ ಟೂರಿಸ್ಟ್ ಗೈಡನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ಥರ ಎಂಟ್ರೆನ್ಸ್ ಆಗಬೇಕು, ಯಾವ ಕಟ್ಟಡಗಳು ಯಾವ ಭಾಗದಲ್ಲಿ ಬರ್ತೈತಿ, ಈ ಟೆಂಪಲ್ ಯಾವಾಗ ನಿರ್ಮಾಣ ಆಯಿತು ಅಂತ ಎಲ್ಲ ಒಂದು ವಿವರಣೆಯನ್ನು ನೀಡಿದ್ದಾರೆ. ನೀವು ಇದನ್ನೇನು ನೋಡತ್ತೀರಿ, ಇದು ಸಿಂಹದ ಕೆಳಗಡೆ ಆನೆ ಐತಿ. ಅಂದ್ರೆ ಆನೆಯನ್ನು ಸಿಂಹ ತುಳಿತಾ ಐತಿ. ಇದು ನೆಗೆಟಿವ್ ತೋರ್ಸಂಗಿಲ್ಲ. ಇದನ್ನು ಗಜಕೇಸರಿ ಯೋಗ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಇದನ್ನು ನಾವು ಸೂರ್ಯ ಟೆಂಪಲ್ ಅಂತ ಹೇಳಬಹುದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅವ್ರು ಏನು ಮಾಡ್ಯಾರಂದ್ರೆ 13ನೇ ಶತಮಾನದಲ್ಲಿ ತಯಾರಾದಂತಹ ಈ ಕೋನಾರ್ಕ್ನ ಸೂರ್ಯ ಟೆಂಪಲ್ಗೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ, ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಕರೆದಿದ್ದಾರೆ. ಇದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಅವರು ಫಂಡಿಂಗನ್ನು ಕೂಡ ಮಾಡ್ತಾರೆ. ಭಾರತ ಸರ್ಕಾರ ಮತ್ತು ಒಡಿಸ್ಸಾ ಸರ್ಕಾರದ ಸಹಯೋಗದಲ್ಲಿ ಇದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತಿರ್ತಾರೆ. ಇಲ್ಲಿನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿನ ಕೆತ್ತನೆಗಳು ಬಹಳಷ್ಟು ಅದ್ಭುತವಾಗಿದ್ದಾವೆ. ಒಂದೊಂದು ಕೆತ್ತನೆಯನ್ನು ನೀವು ನೋಡ್ತಾ ಹೋದ್ರಂದ್ರೆ ನಿಮಗೆ ವಾರಗಂಟ್ಲೆ ತಿಂಗಳಗಂಟ್ಲೆ ಟೈಮ್ ಕೊಡಬೇಕಾಕೈತಿ ಇದನ್ನು ನೋಡೋಕೆ. ಯಾಕಂದ್ರೆ ಅಂಥ ಅದ್ಭುತವಾದ ಕೆತ್ತನೆಗಳು, ಪ್ರತಿಯೊಂದು ಕೆತ್ತನೆಗಳು ಒಂದೊಂದು ಕಥೆಯನ್ನು ಇಲ್ಲಿ ಹೇಳ್ತಾ ಇರ್ತಾವೆ. ಈ ಒಂದು ಸೂರ್ಯ ಟೆಂಪಲ್ನ ವಿಶೇಷತೆ ಏನಂದ್ರೆ ಇಲ್ಲಿ ಏನು ಒಂದು ಕಟ್ಟಡ ನಿರ್ಮಾಣ ಆಗೈತಿ ವಾಸ್ತುಶಿಲ್ಪ ಕಲೆಗಳಿಂದ. ಇಲ್ಲಿ 12 ಗಾಲಿಗಳದಾವ, ಅಂದ್ರೆ 12 ಜೊತೆ ಗಾಲಿಗಳದಾವ. ಪ್ರತಿಯೊಂದು ಗಾಲಿಗಳು 3 ಮೀಟರ್ ಎತ್ತರ, 3 ಮೀಟರ್ ಅಗಲ ಅದಾವಂತ ಇಲ್ಲಿ ಹೇಳಬಹುದು. ಈ ಒಂದು ಸನ್ ಟೆಂಪಲ್ ಏನೈತಲ್ಲ ಇದನ್ನು ಸೂರ್ಯನ ಒಂದು ರಥ ಅಂತ ಕೂಡ ಕರೀತಾರೆ. ಇದನ್ನು 7 ಹಾರ್ಸ್ಗಳು ಅಂದರೆ 7 ಕುದುರೆಗಳು ಇದನ್ನು ಎಳಿತಿರುವಂತಹ ಪ್ರತೀತಿಯನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇದು ಕ್ರಮೇಣ 17ನೇ ಶತಮಾನದಲ್ಲಿ ಮುಸ್ಲಿಂ ದೊರೆಗಳಿಂದ ದಾಳಿಗೊಳಗಾಗಿ ಅವನತಿಯನ್ನು ಹೊಂದಿತು. ಇಲ್ಲಂದ್ರೆ ಇದು ಬಹಳಷ್ಟು ಅದ್ಭುತವಾದ ಟೆಂಪಲ್ ಇಡೀ ಜಗತ್ತಿನಲ್ಲೇ ಅಂತ ನಾವು ಹೇಳ್ಬೋದಾಗಿತ್ತು. ಈಗಲೂ ಕೂಡ ಇದೆ, ಏನು ತೊಂದರೆ ಇಲ್ಲ. ಬಟ್ ಕೆಲವೊಂದು ಕಡೆ ಡ್ಯಾಮೇಜ್ ಆಗಿದೆ. ಹೀಗಾಗಿ ಅಷ್ಟೊಂದು ಅಕ್ಯುರೇಟಾಗಿ ನಿಮಗೆ ಇದು ಕಾಣಂಗಿಲ್ಲ ಅಂತ ಹೇಳ್ಬೋದು. ಈ ಸೂರ್ಯ ಟೆಂಪಲ್ ಏನೈತಲ್ಲ ಇದರ ಒಳಗಡೆ ಒಂದು ಕಂಪಾಸ್ ಇತ್ತಂತ ಹೇಳ್ಬೋದು, ಅಥವಾ ಏನೋ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಹಡಗಿನ ಮುಖಾಂತರ ಯಾರು ಹೋಗ್ತಾ ಇದ್ದಾರಲ್ಲ ಅವರ ದಿಕ್ಸೂಚಿಗಳು ಬಂದು ಬೀಳ್ತಾ ಇತ್ತು. ಹೀಗಾಗಿ ಭಾಳಷ್ಟು ಪ್ರಯಾಣಿಕರು
ಮತ್ತು ಈ ಸೇಲರ್ಸ್ ಏನಿರ್ತಾರಲ್ಲ ಅವರು ತಲೆಯನ್ನು ಕೆಡಿಸ್ಕೊಂಡು ದಿಕ್ಸೂಚಿಗಳು ಏನು ರಾಂಗ್ ತೋರಿಸ್ತೈತಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಬಂದು ಈ ಗುಡಿ ಒಳಗಡೆ ಚೆಕ್ ಮಾಡಿದಾಗ ಒಂದು ಮ್ಯಾಗ್ನೆಟಿಕ್ ಪವರ್ ಇರೋದ್ರಿಂದ ಅದನ್ನು ನಾಶ ಮಾಡಿ ಹೋದರು. ಅವಾಗಿಂದ ದಿಕ್ಸೂಚಿಗಳು ಕರೆಕ್ಟಾಗಿ ಈ ಹಾದಿಯನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಕ್ರಮೇಣ ಜಹಾಂಗೀರ್ ಅನ್ನೋ ಒಬ್ಬಂಥ ಮುಸ್ಲಿಂ ದೊರೆ ಈ ಒಂದು ವಾಸ್ತುಶಿಲ್ಪವನ್ನು ನೋಡಿ ಇದು ಹಿಂದೂ ಧರ್ಮದ ವಾಸ್ತುಶಿಲ್ಪ, ಮುಂದೆ ಇದು ಫೇಮಸ್ ಆಗೈತೆ ಅಂತ ತಿಳಿದ್ಬಿಟ್ಟು ಅದನ್ನೆಲ್ಲ ನಾಶ ಮಾಡಿ ಹೋಗಿಬಿಟ್ಟ. ಆದರೂ ಕೂಡ ತನ್ನ ಒಂದು ವೈಭವವನ್ನು ಈ ಟೆಂಪಲ್ ಕಳ್ಕೊಂಡಿಲ್ಲ ಅಂತ ನಾವು ಹೇಳ್ಬೋದು. ಹೀಗಾಗಿ ನೀವು ಕೂಡ ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕಾದಂತಹ ಕಳಿಂಗ ಸಾಮ್ರಾಜ್ಯದ ಹಿಂದೂ ದೇವಸ್ಥಾನ ಈ ಸನ್ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನೀವು ಕೂಡ ಒಮ್ಮೆ ಖಂಡಿತವಾಗಿಯೂ ಬರ್ರಿ ನಿಮ್ಮ ಫ್ಯಾಮಿಲಿ ಜೊತೆ. ನಿಮ್ಮ ಒಂದು ಏನು ಪೀಳಿಗೆ ಇದೆ ಅವರಿಗೆ ನೀವು ಇದನ್ನು ತೋರಿಸಲೇಬೇಕು. ಯಾಕಂದರೆ ಕ್ರಮೇಣ ಈ ಕಟ್ಟಡಗಳು ಅವಶೇಷಗಳತ್ತ ಹೋಗ್ತಾ ಇದೆ. ಹೀಗಾಗಿ ನೀವು ಈಗ ಮೊದಲೇ ಹೋಗಿ ನೋಡಿದ್ರೆ ಸ್ವಲ್ಪ ಚೆನ್ನಾಗಿರ್ತೈತೆ ಅಂತ ನನ್ನ ಭಾವನೆ. ಕನಿಷ್ಠ 2-3 ತಾಸು ನಿಮಗೆ ಬೇಕಾಕೈತಿ ಈ ಅದ್ಭುತವಾದ ಒಂದು ಸನ್ ಟೆಂಪಲನ್ನು ನೋಡೋಕೆ. ಕೆಲವೊಂದು ಕಡೆ ಬಾಗಿಲುಗಳನ್ನು ಮುಚ್ಚಲಾಗೈತಿ, ಒಳಗೆ ಯಾರನ್ನೂ ಅಲೌ ಮಾಡೋಂಗಿಲ್ಲ, ಸೆಕ್ಯೂರಿಟಿ ಕೂಡ ಟೈಟ್ ಆಗಿರ್ತೈತಿ. ಹೀಗಾಗಿ ನಾ ಎಲ್ಲವನ್ನ ನನ್ನ ಫೋಟೋಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಈ ಒಂದು ಸೌಂದರ್ಯವನ್ನು ಕ್ಲಿಕ್ಕಿಸಿ ತುಂಬಿಸಿಕೊಂಡೆ. ನಿಮಗಾಗಿ ಇಂಥ ವಿಡಿಯೋಗಳನ್ನು ತೋರಿಸ್ಬೇಕಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಬೇಕಂತ ನಿಮಗೆ ಕೇಳ್ಕೊತೀನಿ. 2-3 ಗಂಟೆಗಳ ಕಾಲ ವೀಕ್ಷಣೆ ಮಾಡಿ ಇಂಥ ಅದ್ಭುತವನ್ನು ನಾನು ಕಣ್ಣಿನಲ್ಲಿ ತುಂಬಿಕೊಂಡೆ. ಭಾಳಷ್ಟು ಖುಷಿ ಆಯಿತು. ಒಡಿಸ್ಸಾಕ್ಕೆ ಬಂದಿದ್ದಕ್ಕೆ ನನಗೆ ಸಾರ್ಥಕ ಆಯಿತು ಅಂತ ನನ್ನ ಮನಸ್ಸಿನಲ್ಲಿ ಮತ್ತೆ ಅಂದ್ಕೊಂಡು ನನ್ನ ಮುಂದಿನ ಪ್ರಯಾಣವನ್ನು ಬೆಳೆಸಲಿಕ್ಕೆ ನಾನು ಕೂಡ ರೆಡಿ ಆದೆ. ಇಲ್ಲಿ ಅನೇಕ ವಿಶೇಷತೆಗಳು ಕೂಡ ಇದೆ. ಈ ಟೆಂಪಲ್ ಅಷ್ಟೇ ಅಲ್ಲದೆ ಚಂದ್ರಭಾಗ ಬೀಚ್ ಅಂತ ಕೂಡ ಒಂದು ಸಮುದ್ರ ತೀರ ಐತಿ, ಅಲ್ಲಿ ಕೂಡ ತಾವು ವಿಸಿಟ್ ಮಾಡಬಹುದು. ಮೊದಲಿಗೆ ಎಂಟ್ರೆನ್ಸ್ ಆಗುವಾಗ ನಿಮಗೆ ಈ ರಥದ ಚಕ್ರಗಳು ಕಾಣಂಗಿಲ್ಲ. ಒಳಗಡೆ ಹೋದ ಮೇಲೆ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಅದ್ಭುತವಾದ ಕೆತ್ತನೆಗಳು ನಿಮಗೆ ಇಲ್ಲಿ ಇದಾವೆ. ಆಗಿನ ಕಾಲದ ಜನಗಳು ಒಂದು ಕಲ್ಲಿನಲ್ಲಿ ಇಷ್ಟೆಲ್ಲ ಅದ್ಭುತವನ್ನು ಕೆತ್ತನೆಯಿಂದ ಮಾಡಿದ್ದಾರೆ ಅಂದರೆ ನಿಮಗೂ ಕೂಡ ನಂಬೋಕ್ಕಾಗಂಗಿಲ್ಲ. ಹೀಗಾಗಿ ವಿದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಮತ್ತು ಈ ಕಲಾಕೃತಿಗಳನ್ನು ನೋಡಿಕೊಂಡು ಅವರು ಕೂಡ ಖುಷಿಪಟ್ಟು ಮುಂದೆ ಬರುವಾಗ ಮತ್ತು ತಮ್ಮ ಸಹಪಾಠಿಗಳನ್ನ, ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸನ್ನು ಕೂಡ ಕರ್ಕೊಂಡು ಬರ್ತಾರೆ. ಇದು ಕೇವಲ ಗುಡಿಯಾಗಿ ಇಲ್ಲ, ಇಲ್ಲಿ ಕಾಮಸೂತ್ರದ ಕೆಲವು ಭಂಗಿಗಳನ್ನು ಕೂಡ ಕೆತ್ತಿರ್ತಾರೆ. ಅಂದ್ರೆ ಆಗಿನ ಜನರು ಎಷ್ಟು ರಸಿಕರು ಇದ್ದರು ಅಂತ ತಮಗೆ ಗೊತ್ತಾಗ್ತೈತಿ ಇದರಿಂದ. ಅಲ್ಲಿಂದ ಅದರ ಹಿಂದ್ಗಡೆ ಬಂದು ಇಲ್ಲಿ ಒಂದು ಗಾರ್ಡನ್ ಇತ್ತು. ಆ ಗಾರ್ಡನ್ನಲ್ಲಿ ತಿರುಗಾಡಿ ಸ್ವಲ್ಪ ರೆಸ್ಟ್ ಮಾಡಿ ಹೊರಗಡೆ ಬಂದು ಅಲ್ಲಿಂದ ಮತ್ತು ಬಸ್ಸನ್ನು ನಾನು ಹತ್ತಿದೆ. ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಭುವನೇಶ್ವರದಿಂದ ನಿಮಗೆ ಈ ಸನ್ ಟೆಂಪಲ್ ಕೋನಾರ್ಕಿಗೆ ಹೋಗೋಕೆ ನಿಮಗೆ ವಿಶೇಷವಾದ ಬಸ್ಸಿನ ಸೌಲಭ್ಯ ಇರ್ತೈತಿ. ಪ್ರತಿ ತಾಸಿಗೆ ಒಮ್ಮೆ ನಿಮಗೆ ಬಸ್ ಸೌಲಭ್ಯ ಇರ್ತೈತಿ. ಕೇವಲ ನೀವು 100 ರೂಪಾಯಿಯನ್ನು ಕೊಟ್ಟರೆ ನಿಮಗೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಪ್ರೈವೇಟ್ ಬಸ್ಗಳು ಭಾಳಷ್ಟು ಕಡಿಮೆ ಅದಾವೆ, ಬಟ್ ನೀವು ಪ್ರೈವೇಟ್ ಬಸ್ದಾಗ ಬಂದ್ರೆ ಭಾಳಷ್ಟು ಚಾರ್ಜ್ ಮಾಡ್ತಾರೆ. ಹೀಗಾಗಿ ಒಡಿಸ್ಸಾದ ರಾಜ್ಯ ಸರ್ಕಾರಿ ಸಾರಿಗೆ ಸಂಸ್ಥೆಯಲ್ಲಿ ನೀವು ಬರ್ರಿ ಮತ್ತು ಈ ಎಲ್ಲ ಪ್ರವಾಸವನ್ನು ಆನಂದಿಸ್ರಿ ಅಂತ ಹೇಳ್ತೀನಿ. ಅಲ್ಲಿಂದ ಬಂದು ನನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದೆ. ನನ್ನ ರೂಮ್ ಧೌಲಿ ಚೌಕಲ್ಲಿತ್ತು. ಧೌಲಿ ಸ್ಕ್ವೇರ್ದಿಂದ ನಿಮಗೆ ಪೂರಿಗೆ ಹೋಗೋಕ್ಕೂ ಸಮೀಪ ಆಕ್ಕೈತಿ, ಅಲ್ಲಿಂದ ಲಿಂಗರಾಜ್ ಟೆಂಪಲ್ಗೆ ಹೋಗೋಕೆ ಸಮೀಪ ಆಕ್ಕೈತಿ, ಅಲ್ಲಿಂದ ಕೋಣಾರ್ಕ್ಗೆ ಹೋಗೋಕೆ ಸಮೀಪ ಆಕ್ಕೈತಿ. ಮತ್ತು ಧೌಲಿ ಸ್ಕ್ವೇರ್ ಅಂತ ಒಂದು ಪ್ಲೇಸ್ ಇತ್ತು, ಅಲ್ಲಿ ನಾನು ರೂಮ್ ಮಾಡಿದ್ದೆ. ಹಿಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಹೋಗಿ ನೀವು ರೂಮನ್ನು ನೋಡ್ಬೋದು. ನಾನು ನನ್ನ ರೂಮಿಂದ
ನನಗೆ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಇಲ್ಲೇ ಧಾವಲಿ ಅಂತ ಒಂದು ಶಾಂತಿ ಸ್ತೂಪ ಐತಿ, ಭಾಳಷ್ಟು ಫೇಮಸ್ ಐತಿ, ಅಲ್ಲಿಗೂ ಹೋಗಿ ಬಾ, ಇಲ್ಲೇ ನಿಂಗೆ ವಾಕ್ಯಬಲ್ ಡಿಸ್ಟೆನ್ಸ್ ಐತೆ ಅಂತ ಹೇಳ್ದೆ. ನಾನು ಎಸ್ ಅಂತ ಬೆಳಗ್ಗೆ ವಾಕಿಂಗ್ ಹೋಗುವಾಗ ಒಂದು ವಿಸಿಟ್ ಮಾಡೋಣ ಅಂತ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಕೊಂಡು ಧಾವಲಿ ಸ್ಕ್ವೇರದಲ್ಲಿ ನಂದು ಏನು ರೂಮ್ ಇತ್ತು ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿದ್ನಿ. ಈ ಧಾವಲಿ ಸ್ತೂಪಕ್ಕೆ ಶಾಂತಿ ಸ್ತೂಪ ಅಂತ ಕೂಡ ಕರೀತಾರೆ. ಇದು ನಾನೇನು ರೂಮ್ ಮಾಡಿನಿಲ್ಲ, ಅಲ್ಲಿಂದ 3.5 ಕಿಲೋಮೀಟರ್ ಮಾತ್ರ ಇತ್ತು. ಬೆಳಗ್ಗೆ ನಾನು ಕೂಡ ವಾಕಿಂಗ್ ಮಾಡ್ತಾ ನನ್ನ ಪ್ರವಾಸವನ್ನು ಸ್ಟಾರ್ಟ್ ಮಾಡಿದ್ನಿ. ಈ ಧಾವಲಿ ಸ್ತೂಪ ಏನೈತಲ್ಲ, ಈ ಥರದ ಒಂದು ವಿಶೇಷತೆ ಏನಂದ್ರೆ, ಇದು 3ನೇ ಶತಮಾನದಲ್ಲಿ ಅಶೋಕ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನು ತಯಾರು ಮಾಡಿದ್ದಾರೆ ಅಂತ ಉಲ್ಲೇಖಗಳು ಹೇಳ್ತಾವೆ, ಅಲ್ಲಿನ ಇನ್ಕ್ರಿಪ್ಷನ್ಗಳು ಮತ್ತು ಲಿಪಿಗಳು. ಬಟ್ 1973ರಲ್ಲಿ ಜಪಾನ್ ಬುದ್ಧ ಸಂಘದವರು ಬಂದು ಇದನ್ನು ಕಟ್ಟಿದಾರಂತ ಕೂಡ ಪ್ರತೀತಿಗಳು ಹೇಳ್ತವೆ. ಈ ಒಂದು ವಿಶೇಷವಾದ ಸ್ಥಳ ಭುವನೇಶ್ವರ ಸಿಟಿಯಿಂದ 8 ಕಿಲೋಮೀಟರ್ ದೂರ ಐತಿ. ಬಟ್ ಭುವನೇಶ್ವರದಿಂದ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಬಸ್ ಕನೆಕ್ಟಿವಿಟಿ ಇರೋಂಗಿಲ್ಲ. ಧಾವಲಿ ಸ್ಕ್ವೇರ್ಗೆ ಬರಬೇಕು, ಅಲ್ಲಿಂದ ನೀವು ರಿಕ್ಷಾ ಮಾಡಬೇಕು, ಇಲ್ಲಾಂದ್ರೆ ನಡ್ಕೊಂಡು ಬರಬೇಕು. ಇದು ಹಚ್ಚ ಹಸಿರಿನ ವಾತಾವರಣದಿಂದ ಕೂಡಿರ್ತೈತಿ ಈ ಏರಿಯಾ. ನಡ್ಕೊಂಡು ಬಂದ್ರೆ ಭಾಳಷ್ಟು ತ್ರಾಸ ಆಕೈತಿ, ಯಾಕಂದ್ರೆ ಇದು ಸ್ವಲ್ಪ ಹಿಲ್ ಸ್ಟೇಷನ್ ಟೈಪ್ ಅತಿ ಎತ್ತರವಾದ ಪ್ರದೇಶದಲ್ಲಿ ಇರೋದರಿಂದ ನೀವು ಒಂದು ಅರ್ಧ ಗಂಟೆ ನಡಿಬೇಕು, ಒಂದು 10 ನಿಮಿಷ ಕೂತ್ಕೋಬೇಕು, ಮತ್ತೆ ಒಂದು ಅರ್ಧ ಗಂಟೆ ನಡಿಬೇಕು. ಈ ಥರ ಮಾಡಿ ಹೋದ್ರೆ ಅಂದ್ರೆ ನಿಮಗೆ ಬೆಳಗ್ಗೆ ಸುಸ್ತಾಗಂಗಿಲ್ಲ, ಆರಾಮಾಗಿ ನೀವು ಹೋಗ್ಬೋದು. ಹೋಗುವಾಗ ಇಲ್ಲಿನ ನಿಸರ್ಗ ಏನೈತಿಲ್ಲ ಅದು ನಿಮ್ಮನ್ನು ಕೈ ಬೀಸಿ ಕರಿತಾ ಇರ್ತೈತಿ. ಈ ಥರದ ಆಕಳುಗಳು, ಎತ್ತುಗಳು ನಿಮಗೆ ಇಲ್ಲಿ ನೋಡೋಕೆ ಸಿಗ್ತಾವೆ. ಹಚ್ಚ ಹಸಿರಿನ ವಾತಾವರಣ ಇರೋದರಿಂದ ಇವುಗಳ ಸಂಖ್ಯೆ ಇಲ್ಲಿ ಹೆಚ್ಚೈತೆ ಅಂತ ಹೇಳಬಹುದು. ಈ ಪೀಸ್ ಪಗೋಡಾದ ಒಂದು ವಿಶೇಷತೆ ಏನಂದ್ರೆ, ಇಲ್ಲಿ ಬಹಳಷ್ಟು ಶಾಂತವಾದ ವಾತಾವರಣ ಇರ್ತೈತಿ. ಇಲ್ಲಿ ಗಿಜಿಬಿಜಿ ಇರೋಂಗಿಲ್ಲ. ಟ್ರಾಫಿಕ್ನಿಂದ ಬೇಸತ್ತವರು ತಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಶನಿವಾರ ಅಥವಾ ರವಿವಾರ ಇಲ್ಲಿ ಅಶೋಕನ್ ರಾಕ್ ಗಾರ್ಡನ್ ಅಂತ ಐತಿ, ಇಲ್ಲಿ ಬಂದು ತಮ್ಮ ಸಮಯವನ್ನು ಕಳೀತಾರೆ. ಮತ್ತು ಪೀಸ್ ಪಗೋಡಾದಲ್ಲಿ ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ, 1 ಗಂಟೆ ಧ್ಯಾನ ಮಾಡಿ ತಮ್ಮ ಅದ್ಭುತವಾದ ಟೈಮನ್ನು ಸ್ಪೆಂಡ್ ಮಾಡಿ ಮತ್ತೆ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಈ ಪೀಸ್ ಪಗೋಡಾದ ಒಂದು ವಿಶೇಷತೆ ಏನಂದ್ರೆ, ಇಲ್ಲಿ ಸಾಯಂಕಾಲ ಶನಿವಾರದ ದಿನ ಅಥವಾ ರವಿವಾರ ದಿನ 7 ಗಂಟೆಗೆ ಒಂದು ಲೈಟ್ ಆ್ಯಂಡ್ ಸೌಂಡ್ ಶೋ ಇರ್ತೈತಿ. ಅದರದ್ದು ಟಿಕೆಟ್ 60 ರೂಪಾಯಿ ಇರ್ತೈತಿ. ಇಲ್ಲಿ ಹಳೆಯ ಕಾಲದ ಒಂದು ವಾತಾವರಣ ಯಾವ ಥರ ಇತ್ತು, ಕಲೆ ಯಾವ ಥರ ಇತ್ತು, ಸಂಸ್ಕೃತಿ ಯಾವ ಥರ ಇತ್ತು ಅನ್ನೋದನ್ನು ವಿಶೇಷವಾಗಿ ಈ ಲೈಟ್ ಮತ್ತು ಸೌಂಡ್ ಎಫೆಕ್ಟ್ಗಳ ಮೂಲಕ ನಿಮಗೆ ತೋರಿಸ್ತಾರೆ. ನಾನು ಬೆಳಗ್ಗೆ ಹೋಗಿದ್ದೆ, ಹೀಗಾಗಿ ಆ ಶೋ ನೋಡೋ ಭಾಗ್ಯ ಇರಲಿಲ್ಲ. ಮುಂದಿನ ಸಲ ನಾನು ಬಂದಾಗ ಡೆಫಿನೆಟ್ಲಾಗಿ ಅದನ್ನು ಮಿಸ್ ಮಾಡ್ಕೊಳಂಗಿಲ್ಲ. ಇದನ್ನು ನೋಡ್ರಿ ನಾವು ಶಾಂತಿ ಸ್ತೂಪ ಅಂತ ಹೇಳ್ತೀವಿ. ಅದ್ಭುತವಾದ ಕಟ್ಟಡ ಅಂತ ಹೇಳ್ಬೋದು. ಇದನ್ನು ಜಪಾನಿಗರು ನಿರ್ಮಿಸಿದ್ದಾರೆ. ಆಗಿನ ಟೈಮಲ್ಲಿ ಏನು ನಿರ್ಮಾಣ ಮಾಡಿದ್ರಲ್ಲ, ಈ ಟೈಮ್ ಕೂಡ ಅದೇ ರೀತಿ ಅದು ಶೈನಿಂಗಾಗಿ ಹೊಳಿತಿರ್ತೈತಿ. ಯಾವುದೇ ಸ್ಕ್ರಾಚಸ್ ಕೂಡ ಈ ಕಟ್ಟಡಕ್ಕೆ ಇನ್ನೂ ಬಂದಿಲ್ಲ. ಇಲ್ಲಿ ಗೋಲ್ಡನ್ ಬುದ್ಧ ಕೂಡ ಇದ್ದಾನೆ, ಮತ್ತು ಬುದ್ಧನ ವಿವಿಧ ರೀತಿಯ ಭಂಗಿಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ಬಂದಾಗ ನಿಮಗೆ ಅತಿ ಅದ್ಭುತವಾದ ಒಂದು ಅನುಭವ ಆಕ್ಕೈತಿ. ಇಲ್ಲಿ ಮೆಡಿಟೇಷನ್ ಮಾಡ್ರಂದ್ರೆ ನಿಮ್ಮ ಲೈಫಲ್ಲಿ ಬೇರೆ ಯಾವುದೇ ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡಿದ್ರು ಆ ಥರದ ಫೀಲಿಂಗ್ ನಿಮಗೆ ಬರೋಂಗಿಲ್ಲ. ಇಲ್ಲಿ ಒಂದು ವಿಶೇಷವಾದ ಶಕ್ತಿ ಐತಿ ಅಂತ ನಾವು ಹೇಳ್ಬೋದು. ಇಂಥ ಜಾಗದಲ್ಲಿ ನೀವು ಕೂಡ ಒಮ್ಮೆ ಬಂದಾಗ ಮೆಡಿಟೇಷನ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೇವಲ ಹೋಗಿ ಮೆಡಿಟೇಷನ್ ಮಾಡಲಿಲ್ಲ, 1 ತಾಸು ಮೆಡಿಟೇಷನ್ ಮಾಡಿ ಅದರ ಸರೌಂಡಿಂಗ್ ಏರಿಯಾವನ್ನು ತಿರುಗಾಡಿದೆ. ಯಾವ ಥರ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ, ಯಾವ ಥರದ ಒಂದು ವಾಸ್ತುಶಿಲ್ಪ ಐತಿ, ಹಿಂದೆ ಯಾವ ಥರ ಐತಿ, ಮುಂದೆ ಯಾವ ಥರ ಐತಿ, ಎಡಗಡೆ ಬಲಗಡೆ ಯಾವ ಥರ ಐತಂತ ಒಂದು ಇಂಚು ಬಿಡಿದು ನಾನು ನೋಡಿದೆ. ಮೊದಲಿಗೆ ಹೋದಾಗ ಈ ಥರದ ಬುದ್ಧನು ಒಂದು ಮೆಡಿಟೇಷನ್ ಸ್ಥಿತಿಯಲ್ಲಿ ಕುಳಿತಿರುವಂತಹ ಒಂದು ಭಂಗಿಯನ್ನು ನೋಡಿದೆ. ಭಗವಾನ್ ಬುದ್ಧರನ್ನು ನೋಡಿ ನನ್ನ ಮನಸ್ಸು ಬಹಳಷ್ಟು ಖುಷಿಯಾಯಿತು. ಯಾಕಂದರೆ ಫಸ್ಟ್ ಟೈಮ್ ನಾನು ಬೌದ್ಧರು ನಿರ್ಮಿಸಿದ, ಜಪಾನಿಗರು ನಿರ್ಮಿಸಿದ ಇಂತಹ ಅದ್ಭುತವಾದ ಕಟ್ಟಡದಲ್ಲಿ ಗೌತಮ ಬುದ್ಧರು ಒಂದು ಮೆಡಿಟೇಷನ್ ಮಾಡೋದನ್ನು ನೋಡಿ ನನಗೆ ಬಹಳಷ್ಟು ಖುಷಿ ಆಯಿತು.
ಬುದ್ಧರ ಎಲ್ಲ ಒಂದು ಒಳ್ಳೆಯ ಗುಣಗಳು ನನಗೆ ಸಿಗಲಂತ ನಾನು ಪ್ರಾರ್ಥನೆ ಮಾಡಿದೆ. ಇಲ್ಲಿ ನೋಡಿದಾಗ ಸ್ಲೀಪಿಂಗ್ ಬುದ್ಧ ಕೂಡ ಇತ್ತು. ಆದರೆ ಎಲ್ಲ ಭಂಗಿಗಳಲ್ಲಿ ಗೌತಮ ಬುದ್ಧರ ಒಂದು ಅದ್ಭುತವಾದ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಹೋದಾಗ ನಿಮಗೆ ಮನೆ ಚಿಂತೆ ಯಾವಾಗೂ ಬರೋಂಗಿಲ್ಲ, ಯಾಕಂದ್ರೆ ಅಷ್ಟು ಪೀಸ್ ನಿಮಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಅದಕ್ಕೆ ಪೀಸ್ ಪಗೋಡ ಅಂತ ಕೂಡ ಕರೀತಾರೆ. ಈ ಪೀಸ್ ಪಗೋಡ ಹಿಂದೆ ಹೋದಾಗ ಒಂದು ಅದ್ಭುತವಾದ ಕಟ್ಟಡ ಇತ್ತು. ಇದನ್ನು ನೋಡಿ ನನಗೆ ಒಂದು ಚಿಂತೆ ಮೂಡೋಕ್ಕೆ ಸ್ಟಾರ್ಟ್ ಆಯಿತು. ಇದು ಯಾವುದೋ ಒಂದು ಕಟ್ಟಡ ಈ ಥರ ಬೇರೆ ಥರ ಆಯ್ತಲ್ಲ ಅಂತ ನಾನು ಹೋಗಿ ಕೇಳಿದಾಗ ಅಲ್ಲಿ ಒಂದು ವಿಶಿಷ್ಟವಾದ ಶಿವಲಿಂಗ ಕೂಡ ಇತ್ತು. ಇದನ್ನು ಮಹಾದೇವ್ ಟೆಂಪಲ್ ಕೂಡ ಅಂತ ಕರೀತಾರೆ. ಹೋಗಿ ಕೈಕಾಲುಗಳನ್ನು ತೊಳೆದುಕೊಂಡು ಹೂವನ್ನು ಅರ್ಪಿಸಿ ಭಗವಾನ್ ಮಹಾದೇವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಕೂಡ ಇಲ್ಲಿ ತಿಳಿಸಿದೆ. ಈ ಕಟ್ಟಡವನ್ನು ಸುಣ್ಣವನ್ನಗಳಿಂದ ಅಲಂಕಾರ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡಿದಾಗ ಶಿವ ಕೂಡ ಅದ್ಭುತವಾದ ರೀತಿಯಲ್ಲಿದ್ದ. ಆಶೀರ್ವಾದವನ್ನು ತಗೊಂಡು ಮತ್ತೆ ಹೊರಗಡೆ ಬಂದಾಗ ಈ ಥರ ಒಂದು ವಿಶಿಷ್ಟವಾದ ನಿಸರ್ಗ ನನಗೆ ನೋಡೋಕೆ ಸಿಕ್ತು. ಗಾಳಿ ಕೂಡ ಚೆನ್ನಾಗಿ ಬರ್ತಾಯಿತ್ತು, ಆಮ್ಲಜನಕ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಮತ್ತೆ ಒಂದು 15 ನಿಮಿಷ ಅಲ್ಲಿ ಕೂತ್ಕೊಂಡು ಅದ್ಭುತವಾದ ಅನುಭವವನ್ನು ನಾನು ಪಡೆದುಕೊಂಡೆ. ನಾನು ಹೋದಾಗ ಸ್ವಲ್ಪ ಮಳೆ ಕೂಡ ಆಗ್ತಾಯಿತ್ತು. ಹಚ್ಚ ಹಸಿರಿನ ವಾತಾವರಣ ಎಲ್ಲೆಡೆ ಕಾಣ್ತಾ ಇತ್ತು. ಮತ್ತು ಅಲ್ಲಿ ನಾನು ನೋಡಿ ಪುಳಿಕೆ ತಗೊಂಡು ಇಂಥ ಒಂದು ಅದ್ಭುತವಾದ ಸ್ಥಳಕ್ಕೆ ದೇವರು ನನಗೆ ದಾರಿ ಮಾಡಿಕೊಟ್ಟಾನಂತ ಹೇಳಿ ದೇವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ಅಲ್ಲಿಂದ ಮತ್ತೆ ವಾಪಸ್ ನನ್ನ ರೂಮ್ ಕಡೆಗೆ ಬಂದೆ. ಮತ್ತೆ ಊಟವನ್ನು ಮಾಡಿ ರೆಸ್ಟ್ ಮಾಡಿದೆ. ಮತ್ತು ನಾನು ಈ ಒಡಿಸ್ಸಾದ ಅದ್ಭುತಗಳನ್ನು ನನ್ನ ಲೈಫಲ್ಲಿ ಎಂದೂ ಮರೆಯೋಕ್ಕಾಗಂಗಿಲ್ಲ ಅಂತ ಅಂದ್ಕೊಂಡು ಎಲ್ಲ ದೇವತೆಗಳನ್ನು ಮತ್ತು ದೇವರನ್ನು ನೆನೆಸಿಕೊಂಡು ಮತ್ತೆ ಆಶೀರ್ವಾದವನ್ನು ನನಗೆ ಮಾಡಿ ಒಡಿಸ್ಸಾಗ ಮತ್ತೆ ಬರೋಕ್ಕೆ ನನಗೆ ಅನುಕೂಲ ಮಾಡಿಕೊಟ್ರಿ ಅಂತ ಕೇಳಿಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಆಸಾಮ್ಗೆ ಹೋಗುವಂತಹ ಟ್ರೈನನ್ನು ಹಿಡಿದ್ನಿ. ಆಸಾಮ್ದಲ್ಲಿ ಯಾವ ಯಾವ ಜಾಗಕ್ಕೆ ಹೋದ್ನಿ ಮತ್ತು ಅಲ್ಲಿ ಯಾವ ಥರ ಅದ್ಭುತ ಅನುಭವಗಳು ನನಗೆ ಆದವು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿಯವರೆಗೂ ನೀವು ವೇಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು. ನನ್ನ ವಿಡಿಯೋ ನೋಡಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ನೀಡಿದ್ದಕ್ಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.